ಈ ಪ್ರಪಂಚದಲ್ಲಿ ನಾವು ನೋಡುವ ಸಾಮಾನ್ಯ ಮನುಷ್ಯರಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿ ಕಾಣುವ ಕೆಲವು ವ್ಯಕ್ತಿಗಳ ಬಗ್ಗೆ ಈ ಮಾಹಿತಿಯು ತಿಳಿಸುತ್ತದೆ. ಇವರು ತಮ್ಮ ಇಚ್ಛೆಯಂತೆ ಈ ರೂಪವನ್ನು ಪಡೆದಿಲ್ಲ, ಬದಲಿಗೆ ಪ್ರಕೃತಿಯು ನೀಡಿದ ವಿಚಿತ್ರವಾದ ದೈಹಿಕ ಲಕ್ಷಣಗಳಿಂದಾಗಿ ಇವರು ಇಂದು ಭಿನ್ನವಾಗಿ ಕಾಣುತ್ತಾರೆ. ಇವರ ಈ ವಿಶಿಷ್ಟ ಲಕ್ಷಣಗಳಿಂದಾಗಿ ಇವರ ಹೆಸರುಗಳು ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿಯೂ ದಾಖಲಾಗಿವೆ. ಇವರನ್ನು ನೋಡಿದಾಗ ಈ ಪ್ರಪಂಚದಲ್ಲಿ ಇಂತಹವರು ಕೂಡ ಇದ್ದಾರೆಯೇ ಎಂದು ನಮಗೆ ಆಶ್ಚರ್ಯವಾಗುವುದು ಸಹಜ. ಮೊದಲನೆಯದಾಗಿ ಚೀನಾದ ಯು ಜಿಯಾಂಗ್ಸಿಯಾ ಎಂಬ ಮಹಿಳೆಯ ಬಗ್ಗೆ ತಿಳಿಯೋಣ. ಇವರು ವಿಶ್ವದ ಅತ್ಯಂತ ಉದ್ದದ ಕಣ್ರೆಪ್ಪೆಯ ಕೂದಲುಗಳನ್ನು ಹೊಂದಿರುವ ದಾಖಲೆಯನ್ನು ಬರೆದಿದ್ದಾರೆ. ಸಾಮಾನ್ಯವಾಗಿ ಮನುಷ್ಯನ ಕಣ್ರೆಪ್ಪೆಯ ಕೂದಲುಗಳು 1 ಅಥವಾ 2 ಸೆಂಟಿಮೀಟರ್ ಮಾತ್ರ ಇರುತ್ತವೆ. ಆದರೆ ಈ ಮಹಿಳೆಯ ಕಣ್ರೆಪ್ಪೆಗಳು ಬರೋಬ್ಬರಿ 12.4 ಸೆಂಟಿಮೀಟರ್ವರೆಗೆ ಬೆಳೆದಿವೆ. ಇವು ಎಷ್ಟು ಉದ್ದವಾಗಿವೆ ಎಂದರೆ ಅವಳ ಕೆನ್ನೆಯವರೆಗೂ ಇಳಿಬಿದ್ದಿರುತ್ತವೆ ಮತ್ತು ಕೆಲವೊಮ್ಮೆ ಇವುಗಳನ್ನು ಅವಳು ಕಿವಿಗಳ ಹಿಂದಕ್ಕೆ ಸಿಕ್ಕಿಸಿಕೊಳ್ಳುತ್ತಾಳೆ. 2013ರಲ್ಲಿ ತಮ್ಮ ಕಣ್ರೆಪ್ಪೆಗಳು ಅಸಹಜವಾಗಿ ಬೆಳೆಯುತ್ತಿರುವುದನ್ನು ಇವರು ಗಮನಿಸಿದರು. ವೈದ್ಯರು ಇವರನ್ನು ಪರೀಕ್ಷಿಸಿದರೂ ಇದಕ್ಕೆ ಸರಿಯಾದ ವೈದ್ಯಕೀಯ ಕಾರಣ ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ. ಇದನ್ನು ಪ್ರಕೃತಿಯು ತಮಗೆ ನೀಡಿದ ಉಡುಗೊರೆ ಎಂದು ಇವರು ನಂಬುತ್ತಾರೆ. ಈ ಉದ್ದನೆಯ ಕಣ್ರೆಪ್ಪೆಗಳಿಂದ ತಮಗೆ ದೃಷ್ಟಿಯ ಸಮಸ್ಯೆ ಇಲ್ಲ ಮತ್ತು ಮೇಕಪ್ ಮಾಡಿಕೊಳ್ಳುವ ಕೆಲಸ ಉಳಿಯುತ್ತದೆ ಎಂದು ಇವರು ತಮಾಷೆಯಾಗಿ ಹೇಳುತ್ತಾರೆ. ಇವರು ತಮ್ಮ ಕಣ್ರೆಪ್ಪೆಗಳನ್ನು ತುಂಬಾ ಜಾಗರೂಕತೆಯಿಂದ ನೋಡಿಕೊಳ್ಳುತ್ತಾರೆ ಮತ್ತು ಮುಖ ತೊಳೆಯುವಾಗ ಅವು ಮುರಿಯದಂತೆ ಎಚ್ಚರ ವಹಿಸುತ್ತಾರೆ. ಬ್ರಿಟನ್ ದೇಶದ ಗ್ಯಾರಿ ಟರ್ನರ್ ಎಂಬ ವ್ಯಕ್ತಿ ವಿಶ್ವದ ಅತ್ಯಂತ ಹೆಚ್ಚು ಹಿಗ್ಗುವ ಚರ್ಮವನ್ನು ಹೊಂದಿದ್ದಾರೆ. ಇವರು ತಮ್ಮ ಹೊಟ್ಟೆಯ ಚರ್ಮವನ್ನು ಸುಮಾರು 6 ಇಂಚುಗಳಷ್ಟು ಹೊರಕ್ಕೆ ಎಳೆಯಬಲ್ಲರು. ಅಷ್ಟೇ ಅಲ್ಲದೆ ತಮ್ಮ ಕುತ್ತಿಗೆಯ ಚರ್ಮವನ್ನು ಎಳೆದು ಅರ್ಧ ಮುಖವನ್ನೇ ಮುಚ್ಚಿಕೊಳ್ಳಬಲ್ಲರು. ಇದು ಯಾವುದೇ ಮ್ಯಾಜಿಕ್ ಅಲ್ಲ, ಇದೊಂದು ಅಪರೂಪದ ವೈದ್ಯಕೀಯ ಸ್ಥಿತಿಯಾಗಿದೆ. ಇವರ ದೇಹದಲ್ಲಿ ಅಂಗಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವ ಕೊಲಾಜನ್ ಎಂಬ ಪ್ರೋಟೀನ್ ಸರಿಯಾಗಿ ಇಲ್ಲದಿರುವುದರಿಂದ ಚರ್ಮವು ರಬ್ಬರ್ನಂತೆ ಹಿಗ್ಗುತ್ತದೆ. ಆಶ್ಚರ್ಯದ ವಿಷಯವೆಂದರೆ ಚರ್ಮವನ್ನು ಅಷ್ಟೊಂದು ಎಳೆದರೂ ಇವರಿಗೆ ಯಾವುದೇ ನೋವು ಆಗುವುದಿಲ್ಲ. ಇವರು ತಮ್ಮ ಈ ದೈಹಿಕ ಸ್ಥಿತಿಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದು ಸರ್ಕಸ್ ಮತ್ತು ಟಿವಿ ಶೋಗಳಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಾ ಜನರನ್ನು ಆಶ್ಚರ್ಯಗೊಳಿಸುತ್ತಾರೆ. ಟರ್ಕಿ ದೇಶದ ಮೆಹ್ಮತ್ ಓಜಿಯೂರೆಕ್ ವಿಶ್ವದ ಅತ್ಯಂತ ಉದ್ದದ ಮೂಗು ಹೊಂದಿರುವ ವ್ಯಕ್ತಿಯಾಗಿ ಪ್ರಸಿದ್ಧರಾಗಿದ್ದಾರೆ. ಇವರ ಮೂಗಿನ ಉದ್ದ 8.8 ಸೆಂಟಿಮೀಟರ್, ಅಂದರೆ ಸುಮಾರು 3.5 ಇಂಚುಗಳಷ್ಟು ಇದೆ. ಸಾಧಾರಣವಾಗಿ ಎಲ್ಲರಿಗೂ ಮುಖದ ಗಾತ್ರಕ್ಕೆ ಅನುಗುಣವಾಗಿ ಮೂಗು ಇರುತ್ತದೆ, ಆದರೆ ಇವರ ಮುಖದಲ್ಲಿ ಮೂಗೆ ಮುಖ್ಯವಾಗಿ ಕಾಣಿಸುತ್ತದೆ. ಇವರ ಮೂಗಿನ ಮೂಳೆ ಮತ್ತು ಕಾರ್ಟಿಲೇಜ್ ರಚನೆಯನ್ನು ಕಂಡು ವೈದ್ಯರೇ ಆಶ್ಚರ್ಯಪಟ್ಟಿದ್ದಾರೆ. ಬಾಲ್ಯದಲ್ಲಿ ಗೆಳೆಯರು ಇವರನ್ನು ನೋಡಿ ತಮಾಷೆ ಮಾಡುತ್ತಿದ್ದರೂ ಕಾಲಕ್ರಮೇಣ ಇವರು ಅದನ್ನು ತಮ್ಮ ಗುರುತಾಗಿ ಬದಲಾಯಿಸಿಕೊಂಡಿದ್ದಾರೆ. ಸಾಮಾನ್ಯ ಜನರಿಗೆ ತಿಳಿಯದ ಸಣ್ಣ ವಾಸನೆಯನ್ನು ಕೂಡ ಇವರು ಪೌರ್ವಿಕವಾಗಿ ಪತ್ತೆ ಮಾಡಬಲ್ಲರು ಎಂದು ಹೇಳುತ್ತಾರೆ. ಆದರೆ ಇವರಿಗೆ ಕಣ್ಣಿನ ಕನ್ನಡಕ ಧರಿಸುವುದು ಬಹಳ ಕಷ್ಟದ ಕೆಲಸವಾಗಿದೆ, ಏಕೆಂದರೆ ಸಾಮಾನ್ಯ ಫ್ರೇಮುಗಳು ಇವರ ಮೂಗಿಗೆ ಸರಿಯಾಗಿ ಹೊಂದುವುದಿಲ್ಲ. ಅಮೆರಿಕಾದ ಸಮಾಂಥಾ ರಾಮ್ಸ್ಡೆಲ್ ಎಂಬ ಮಹಿಳೆ ವಿಶ್ವದ ಅತ್ಯಂತ ಅಗಲವಾದ ಬಾಯಿ ಹೊಂದಿರುವ ಮಹಿಳೆಯಾಗಿ ಗಿನ್ನೆಸ್ ದಾಖಲೆ ಸೇರಿದ್ದಾರೆ. ಇವರ ಬಾಯಿಯ ಅಗಲ 6.52 ಸೆಂಟಿಮೀಟರ್, ಅಂದರೆ ಸುಮಾರು 2.5 ಇಂಚುಗಳು. ಇವರು ಬಾಯಿ ತೆರೆದರೆ ಸಾಕು, ಒಂದು ಸೇಬುಹಣ್ಣು ಅಥವಾ ದೊಡ್ಡ ಬರ್ಗರ್ ಅಥವಾ ಒಂದು ಪೂರ್ತಿ ಫ್ರೆಂಚ್ ಫ್ರೈಸ್ ಪ್ಯಾಕೆಟ್ ಅನ್ನು ಒಮ್ಮೆಗೆ ಬಾಯಿಯೊಳಗೆ ಹಾಕಿಕೊಳ್ಳಬಲ್ಲರು. ಶಾಲೆಯಲ್ಲಿ ಇವರನ್ನು ವಿಚಿತ್ರ ಹೆಸರುಗಳಿಂದ ಕರೆದು ಕೆಣಕಿದ್ದರೂ ಈಗ ಇದೇ ದೊಡ್ಡ ಬಾಯಿ ಇವರಿಗೆ ಹೆಸರು ಮತ್ತು ಹಣವನ್ನು ತಂದುಕೊಡುತ್ತಿದೆ. ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ಮಾಡುವ ಮೂಲಕ ರಾತ್ರೋರಾತ್ರಿ ಪ್ರಸಿದ್ಧರಾದರು ಮತ್ತು ಈಗ ಲಕ್ಷಾಂತರ ಡಾಲರ್ ಹಣವನ್ನು ಗಳಿಸುತ್ತಿದ್ದಾರೆ. ಲೀ ರೆಡ್ಮಂಡ್ ಎಂಬ ಅಮೆರಿಕದ ಮಹಿಳೆ ವಿಶ್ವದ ಅತ್ಯಂತ ಉದ್ದದ ಉಗುರುಗಳನ್ನು ಬೆಳೆಸಿ ದಾಖಲೆ ಬರೆದಿದ್ದಾರೆ. ಇವರು 1989ರಿಂದ ಉಗುರುಗಳನ್ನು ಕತ್ತರಿಸುವುದನ್ನೇ ಬಿಟ್ಟುಬಿಟ್ಟಿದ್ದರು. ಸುಮಾರು 30 ವರ್ಷಗಳ ನಂತರ ಇವರ ಎರಡೂ ಕೈಗಳ ಉಗುರುಗಳ ಒಟ್ಟು ಉದ್ದ 28 ಅಡಿಗಳಿಗಿಂತ ಹೆಚ್ಚಾಗಿತ್ತು. ಇವರ ಹೆಬ್ಬೆರಳಿನ ಉಗುರು ಒಂದೇ ಸುಮಾರು 3 ಅಡಿ ಉದ್ದ ಇತ್ತಂತೆ. ಇಷ್ಟು ಉದ್ದನೆಯ ಉಗುರುಗಳನ್ನು ಇಟ್ಟುಕೊಂಡು ಜೀವನ ನಡೆಸುವುದು ಸುಲಭದ ಮಾತಲ್ಲ. ಇವರು ಬಾಗಿಲು ತೆರೆಯುವುದು, ಫೋನ್ ಬಳಸುವುದು ಅಥವಾ ಅಡುಗೆ ಮಾಡುವಂತಹ ಕೆಲಸಗಳನ್ನು ಬಹಳ ಜಾಗರೂಕತೆಯಿಂದ ಮಾಡುತ್ತಿದ್ದರು. ತಮ್ಮ ಉಗುರುಗಳ ರಕ್ಷಣೆಗಾಗಿ ಇವರು ಪ್ರತಿದಿನ ಆಲಿವ್ ಎಣ್ಣೆಯನ್ನು ಹಚ್ಚುತ್ತಿದ್ದರು ಮತ್ತು ಅವುಗಳನ್ನು ಸ್ವಚ್ಛವಾಗಿಡಲು ಟೂತ್ ಬ್ರಷ್ ಬಳಸುತ್ತಿದ್ದರು. ಆದರೆ ಒಂದು ಕಾರು ಅಪಘಾತದಲ್ಲಿ ಇವರ ಉಗುರುಗಳು ಮುರಿದು ಹೋದವು. ಈ ಘಟನೆಯಿಂದ ಇವರಿಗೆ ತುಂಬಾ ದೊಡ್ಡ ಆಘಾತವಾಯಿತು ಮತ್ತು ಆ ನಂತರ ಇವರು ಮತ್ತೆ ಉಗುರುಗಳನ್ನು ಬೆಳೆಸದಿರಲು ನಿರ್ಧರಿಸಿದರು. ಆದರೂ ಇವರ ಹೆಸರು ಇಂದಿಗೂ ಇತಿಹಾಸದಲ್ಲಿ ಉಳಿದಿದೆ.
ಕೆನಡಾದಲ್ಲಿ ವಾಸಿಸುತ್ತಿರುವ ಭಾರತೀಯ ಮೂಲದ ಸರ್ವನ್ ಸಿಂಗ್ ಅವರು ವಿಶ್ವದ ಅತ್ಯಂತ ಉದ್ದದ ಗಡ್ಡವನ್ನು ಹೊಂದಿದ್ದಾರೆ. ಇವರ ಗಡ್ಡದ ಉದ್ದ 8 ಅಡಿಗಳು. ಸಿಖ್ ಧರ್ಮಕ್ಕೆ ಸೇರಿದ ಇವರಿಗೆ ಗಡ್ಡ ಎಂಬುದು ದೇವರ ಉಡುಗೊರೆ ಮತ್ತು ಅವರ ನಂಬಿಕೆಯ ಮುಖ್ಯ ಭಾಗವಾಗಿದೆ. ಇವರು ಪ್ರತಿದಿನ ತಮ್ಮ ಗಡ್ಡಕ್ಕೆ ಶಾಂಪೂ ಹಾಕಿ ತೊಳೆದು ಎಣ್ಣೆ ಹಚ್ಚಿ ಅಂದವಾಗಿರಿಸಲು ಬಹಳ ಸಮಯ ಕಳೆಯುತ್ತಾರೆ. ದೈನಂದಿನ ಜೀವನದಲ್ಲಿ ಅಡಚಣೆಯಾಗದಂತೆ ಗಡ್ಡವನ್ನು ಸುತ್ತುಕೊಂಡು ಅಥವಾ ಕಟ್ಟಿಕೊಂಡು ಇರುತ್ತಾರೆ. ಆದರೆ ಒಮ್ಮೆ ಅದನ್ನು ಬಿಚ್ಚಿದರೆ ನೋಡುವವರು ಆಶ್ಚರ್ಯಪಡುತ್ತಾರೆ. ಕ್ಯಾಲಿಫೋರ್ನಿಯಾದ ನಿಕ್ ಟಾಬೆರ್ಲಾ ಅವರು ವಿಶ್ವದ ಅತ್ಯಂತ ಉದ್ದದ ನಾಲಿಗೆಯನ್ನು ಹೊಂದಿದ್ದಾರೆ. ಇವರ ನಾಲಿಗೆಯ ಉದ್ದ ಸುಮಾರು 10 ಸೆಂಟಿಮೀಟರ್ ಇದೆ. ಇವರು ತಮ್ಮ ಈ ಉದ್ದನೆಯ ನಾಲಿಗೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಪ್ರಸಿದ್ಧರಾಗಿದ್ದಾರೆ. ಇವರು ತಮ್ಮ ನಾಲಿಗೆಯಿಂದ ಮೂಗು, ಗಡ್ಡ ಮತ್ತು ಮೊಣಕೈಯನ್ನು ಕೂಡ ಮುಟ್ಟಬಲ್ಲರು. ಇವರು ತಮ್ಮ ಈ ವಿಶೇಷ ಶಕ್ತಿಯನ್ನು ಬಳಸಿಕೊಂಡು ನಾಲಿಗೆಯನ್ನೇ ಪೇಂಟ್ ಬ್ರಷ್ ತರಹ ಬಳಸಿ ಪೇಂಟಿಂಗ್ ಕೂಡ ಮಾಡುತ್ತಾರೆ. ಆದರೆ ಮಲಗುವಾಗ ಇವರಿಗೆ ಉಸಿರಾಟದ ತೊಂದರೆ ಮತ್ತು ಕೆಲವು ಪದಗಳ ಉಚ್ಚಾರಣೆಯಲ್ಲಿ ಸಮಸ್ಯೆ ಆಗುತ್ತದೆ ಎಂದು ಇವರು ಹೇಳುತ್ತಾರೆ. ಭಾರತದ ದೇವರಿಗೆ ಸೇರಿದ ಮತ್ತೊಬ್ಬ ವಿಶಿಷ್ಟ ವ್ಯಕ್ತಿ ದೇವೇಂದ್ರ ಸುತಾರ್ ಅವರಿಗೆ ವಿಶ್ವದಲ್ಲೇ ಅತಿ ಹೆಚ್ಚು ಬೆರಳುಗಳಿರುವ ದಾಖಲೆ ಇದೆ. ಸಾಮಾನ್ಯವಾಗಿ ನಮಗೆ ಕೈ ಮತ್ತು ಕಾಲುಗಳ ಬೆರಳುಗಳು ಸೇರಿ 20 ಇರುತ್ತವೆ. ಆದರೆ ದೇವೇಂದ್ರ ಅವರಿಗೆ ಕೈಗೆ 14 ಮತ್ತು ಕಾಲಿಗೆ 14 ಹೀಗೆ ಒಟ್ಟು 28 ಬೆರಳುಗಳಿವೆ. ಇದೊಂದು ವೈದ್ಯಕೀಯ ಸ್ಥಿತಿಯಿಂದ ಉಂಟಾಗಿದೆ. ವೃತ್ತಿಯಲ್ಲಿ ಬಡಗಿಯಾಗಿರುವ ಇವರು ರಂಪ ಅಥವಾ ಸುತ್ತಿಗೆಯಿಂದ ಕೆಲಸ ಮಾಡುವಾಗ ಈ ಹೆಚ್ಚಿನ ಬೆರಳುಗಳಿಗೆ ಏಟಾಗದಂತೆ ಬಹಳ ಜಾಗರೂಕರಾಗಿರುತ್ತಾರೆ. ಇವರಿಗೆ ಮಾರುಕಟ್ಟೆಯಲ್ಲಿ ಸಾಮಾನ್ಯ ಪಾದರಕ್ಷೆಗಳು ಸಿಗುವುದಿಲ್ಲವಾದ್ದರಿಂದ ಇವರು ಪ್ರತ್ಯೇಕವಾಗಿ ದೊಡ್ಡ ಗಾತ್ರದ ಪಾದರಕ್ಷೆಗಳನ್ನು ಮಾಡಿಸಿಕೊಳ್ಳುತ್ತಾರೆ. ಇವರು ಇದನ್ನು ಕಾಯಿಲೆ ಎಂದು ಭಾವಿಸದೆ ತಮ್ಮ ಅದೃಷ್ಟ ಎಂದು ನಂಬುತ್ತಾರೆ. ಸುಲ್ತಾನ್ ಕೋಸೇನ್ ಎಂಬ ವ್ಯಕ್ತಿ ಪ್ರಸ್ತುತ ವಿಶ್ವದ ಅತ್ಯಂತ ಎತ್ತರದ ವ್ಯಕ್ತಿಯಾಗಿದ್ದಾರೆ. ಇವರು ಟರ್ಕಿ ದೇಶದವರಾಗಿದ್ದು ಇವರ ಎತ್ತರ 8 ಅಡಿ 3 ಇಂಚುಗಳು. ಅಷ್ಟೇ ಅಲ್ಲದೆ ಇವರ ಹೆಸರಿನಲ್ಲಿ ವಿಶ್ವದ ಅತಿ ದೊಡ್ಡ ಕೈಗಳನ್ನು ಹೊಂದಿರುವ ದಾಖಲೆ ಕೂಡ ಇದೆ. ಇವರ ಮಣಿಕಟ್ಟಿನಿಂದ ಮಧ್ಯದ ಬೆರಳಿನ ತುದಿಯವರೆಗೆ 28.5 ಸೆಂಟಿಮೀಟರ್ ಉದ್ದವಿದೆ. ಇವರು ಸಾಧಾರಣ ಬಾಸ್ಕೆಟ್ಬಾಲ್ ಅನ್ನು ಟೆನ್ನಿಸ್ ಬಾಲ್ನಂತೆ ಸುಲಭವಾಗಿ ಹಿಡಿಯಬಲ್ಲರು. ಇವರಿಗೆ ಮೊಬೈಲ್ ಫೋನ್ ಬಳಸುವುದು ದೊಡ್ಡ ಸವಾಲಾಗಿದೆ, ಏಕೆಂದರೆ ಇವರ ದೊಡ್ಡ ಬೆರಳುಗಳು ಟಚ್ ಸ್ಕ್ರೀನ್ ಮೇಲೆ ಹೆಚ್ಚಿನ ಜಾಗವನ್ನು ಆಕ್ರಮಿಸುತ್ತವೆ. ಇವರು ಇಷ್ಟು ಅಸಹಜವಾಗಿ ಬೆಳೆಯಲು ಮೆದುಳಿನ ಒಂದು ಗ್ರಂಥಿಯು ಹೆಚ್ಚಿನ ಬೆಳವಣಿಗೆಯ ಹಾರ್ಮೋನುಗಳನ್ನು ಉತ್ಪಾದಿಸುವುದೇ ಕಾರಣವಾಗಿದೆ. ವೈದ್ಯರು ಚಿಕಿತ್ಸೆ ನೀಡಿ ಇವರ ಎತ್ತರ ಬೆಳೆಯುವುದನ್ನು ನಿಲ್ಲಿಸಿದರೂ ಇವರು ತಮ್ಮ ಬಟ್ಟೆ ಮತ್ತು ಪಾದರಕ್ಷೆಗಳನ್ನು ಪ್ರತ್ಯೇಕವಾಗಿ ತಯಾರಿಸಿಕೊಳ್ಳಬೇಕಾಗುತ್ತದೆ. ಭಾರತದ ಜ್ಯೋತಿ ಆಂಗೆ ವಿಶ್ವದ ಅತ್ಯಂತ ಕುಬ್ಜ ಮಹಿಳೆಯಾಗಿದ್ದಾರೆ. ಇವರ ಎತ್ತರ ಕೇವಲ 2 ಅಡಿ 1 ಇಂಚು ಮತ್ತು ತೂಕ ಸುಮಾರು 5 ಕೆಜಿ ಮಾತ್ರ. ಎಲುಬಿಗೆ ಸಂಬಂಧಿಸಿದ ಒಂದು ಜೆನೆಟಿಕ್ ಸಮಸ್ಯೆಯಿಂದ ಇವರ ಎತ್ತರ ಬೆಳೆಯುವುದು ಬಾಲ್ಯದಲ್ಲೇ ನಿಂತುಹೋಗಿದೆ. ಆದರೆ ಇವರು ಎಂದಿಗೂ ಇದನ್ನು ತಮ್ಮ ದೌರ್ಬಲ್ಯ ಎಂದು ಭಾವಿಸದೆ ಅದನ್ನೇ ತಮ್ಮ ಗುರುತಾಗಿ ಮಾಡಿಕೊಂಡಿದ್ದಾರೆ. ಜ್ಯೋತಿಯವರು ತಮ್ಮ ಬಟ್ಟೆ ಮತ್ತು ಒಡವೆಗಳನ್ನು ಪ್ರತ್ಯೇಕವಾಗಿ ಆರ್ಡರ್ ನೀಡಿ ಮಾಡಿಸಿಕೊಳ್ಳುತ್ತಾರೆ. ಇವರು ಜೀವನದಲ್ಲಿ ತುಂಬಾ ಸಂತೋಷವಾಗಿದ್ದಾರೆ ಮತ್ತು ಪ್ರಪಂಚವನ್ನು ಸುತ್ತುವುದು ಇವರಿಗೆ ಬಹಳ ಇಷ್ಟ. ಅಮೆರಿಕದ ಕಿಮ್ ಗುಡ್ಮನ್ ಎಂಬ ಮಹಿಳೆ ತಮ್ಮ ಕಣ್ಣುಗುಡ್ಡೆಗಳನ್ನು ಕಣ್ಣಿನ ಗುಳಿಯಿಂದ 12 ಮಿಲಿಮೀಟರ್ ಹೊರಕ್ಕೆ ತರುವ ವಿಶಿಷ್ಟ ದಾಖಲೆ ಹೊಂದಿದ್ದಾರೆ. ಒಂದು ದಿನ ಆಕಸ್ಮಿಕವಾಗಿ ಇವರ ತಲೆಗೆ ಒಂದು ಮಾಸ್ಕ್ ತಗುಲಿದಾಗ ಇವರಿಗೆ ತಮ್ಮ ಈ ಸಾಮರ್ಥ್ಯದ ಬಗ್ಗೆ ತಿಳಿಯಿತು. ಆನಂತರ ಇವರು ಇದನ್ನು ತಾವಾಗಿಯೇ ಮಾಡಲು ಅಭ್ಯಾಸ ಮಾಡಿಕೊಂಡರು. ಈಗ ಇವರು ಕಾರ್ಟೂನ್ ಪಾತ್ರಗಳಂತೆ ತಮ್ಮ ಕಣ್ಣುಗಳನ್ನು ಹೊರಕ್ಕೆ ತರಬಲ್ಲರು. ಇದು ನೋಡಲು ಸ್ವಲ್ಪ ಭಯಾನಕವಾಗಿ ಕಂಡರೂ ಈ ಸಾಮರ್ಥ್ಯವು ಇವರನ್ನು ಪ್ರಪಂಚದಾದ್ಯಂತ ಪ್ರಸಿದ್ಧಗೊಳಿಸಿದೆ. ಅಮೆರಿಕದ ಮ್ಯಾಕಿ ಕುರಿನ್ ಎಂಬ ಯುವತಿ ವಿಶ್ವದ ಅತ್ಯಂತ ಉದ್ದದ ಕಾಲುಗಳನ್ನು ಹೊಂದಿರುವ ಮಹಿಳೆಯಾಗಿದ್ದಾರೆ. ಇವರ ಒಟ್ಟು ಎತ್ತರ 6 ಅಡಿ 10 ಇಂಚುಗಳಾಗಿದ್ದು ಇವರ ದೇಹದ 60% ಭಾಗ ಕಾಲುಗಳೇ ಇವೆ. ಇವರ ಎಡಗಾಲು 56 ಇಂಚುಗಳಿಗಿಂತ ಹೆಚ್ಚು ಉದ್ದವಿದೆ. ಶಾಲೆಯಲ್ಲಿ ಇವರನ್ನು ಅನೇಕರು ಹಂಗಿಸುತ್ತಿದ್ದರು. ಇಂದು ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷಾಂತರ ಫಾಲೋವರ್ಸ್ ಹೊಂದಿರುವ ಸ್ಟಾರ್ ಆಗಿದ್ದಾರೆ. ಇವರಿಗೆ ಪ್ಯಾಂಟ್ ಅಥವಾ ಬಟ್ಟೆಗಳನ್ನು ಖರೀದಿಸುವುದು ಬಹಳ ಕಷ್ಟದ ಕೆಲಸ, ಏಕೆಂದರೆ ಮಾರುಕಟ್ಟೆಯಲ್ಲಿ ಇವರ ಅಳತೆಗೆ ಸರಿಯಾದ ಬಟ್ಟೆಗಳು ಸಿಗುವುದಿಲ್ಲ. ಹಾಗೆಯೇ ಕಾರು ಚಾಲನೆ ಮಾಡುವಾಗ ಕೂಡ ಇವರ ಮೊಣಕಾಲುಗಳು ಸ್ಟೀರಿಂಗ್ಗೆ ತಗುಲುತ್ತವೆ. ಇಷ್ಟೆಲ್ಲಾ ಸಮಸ್ಯೆಗಳಿದ್ದರೂ ಇವರು ತಮ್ಮ ದೇಹದ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಕೊನೆಯದಾಗಿ ಭಾರತದ ರಾಮ್ ಸಿಂಗ್ ಚೌಹಾಣ್ ಅವರ ಬಗ್ಗೆ ತಿಳಿಯೋಣ. ಇವರು ವಿಶ್ವದ ಅತ್ಯಂತ ಉದ್ದದ ಮೀಸೆ ಬೆಳೆಸಿ ದಾಖಲೆ ಬರೆದಿದ್ದಾರೆ. ಇವರ ಮೀಸೆಯ ಉದ್ದ 14 ಅಡಿಗಳು. ಇವರು 1970ರಿಂದ ಮೀಸೆ ಕತ್ತರಿಸಿಲ್ಲ. ಮೀಸೆ ಎಂಬುದು ಪುರುಷರಿಗೆ ಒಂದು ಆಭರಣವಿದ್ದಂತೆ ಎಂದು ಇವರು ನಂಬುತ್ತಾರೆ. ಇಷ್ಟು ಉದ್ದದ ಮೀಸೆಯನ್ನು ನಿರ್ವಹಿಸಲು ಇವರು ಪ್ರತಿದಿನ 2 ಗಂಟೆಗಳ ಸಮಯವನ್ನು ಕಳೆಯುತ್ತಾರೆ. ಮೀಸೆಯನ್ನು ತೊಳೆದ ನಂತರ ಅದಕ್ಕೆ ಎಣ್ಣೆ ಹಚ್ಚಿ ಒಂದು ಬಟ್ಟೆಯ ಸಹಾಯದಿಂದ ಕುತ್ತಿಗೆಗೆ ಸುತ್ತಿಕೊಳ್ಳುತ್ತಾರೆ.
ಇವರು ರಾಜಸ್ಥಾನ ಪ್ರವಾಸೋದ್ಯಮ ಇಲಾಖೆಯ ರಾಯಭಾರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ ಮತ್ತು ಪ್ರವಾಸಿಗರು ಇವರ ಮೀಸೆಯನ್ನು ನೋಡಲೆಂದೇ ಬರುತ್ತಾರೆ. ಹೀಗೆ ಈ ಪ್ರಪಂಚದಲ್ಲಿ ಅನೇಕ ವಿಭಿನ್ನ ಮತ್ತು ವಿಶಿಷ್ಟ ವ್ಯಕ್ತಿಗಳು ತಮ್ಮ ದೈಹಿಕ ಲಕ್ಷಣಗಳನ್ನು ತಮ್ಮ ಶಕ್ತಿಯನ್ನಾಗಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಇವರ ಸಾಧನೆಗಳು ನಮಗೆ ಆಶ್ಚರ್ಯದ ಜೊತೆಗೆ ಸ್ಫೂರ್ತಿಯನ್ನು ಕೂಡ ನೀಡುತ್ತವೆ.